ನಾರಾಯಣಿಯೇ ನಮೋ ನಮೋ ಎಂದರು. ಭಕ್ಷಣ ಮಾಡಿದವಳೆ, ಜಗದೊಡೆಯಳೆ, ಜಗತ್ತಿನಲ್ಲಿ ವ್ಯಾಪಿಸಿದವಳೆ, ಕಹಿರೆ ಮುದ್ರೆಗಳುಳ್ಳವಳೆ, ನಾರಾಯಣಿಯೇ ನಮೋ ಎಂದು ಮೇನಕಾ ದೇವಿಯು ಮಗಳೇ, ವಾಕುಗಳನ್ನು ಭಕ್ಷಣ ಮಾಡಿದವಳೆ, ಮೌನ ರೂಪಳೆ, ಧ್ಯಾನ ಸ್ವರೂಪಳೆ, ಕ್ರೂರ ಮುಖವುಳ್ಳವಳೆ, ಸ್ವರೂಪದಲ್ಲಿದ್ದವಳೆ, ಯೋಗಾಭ್ಯಾಸಿನಿಯೇ, ಮಹಾಕಾಳಿ, ಮಹಾಜ್ಞಾನ ಸ್ವರೂಪಳೆ, ಅಮೃತ ಸ್ವರೂಪಳೆ, ಅನುಭವವುಳ್ಳವಳೆ, ನಾಶರಹಿತಳೆ, ಜ್ಯೋತಿ ಸ್ವರೂಪಳೆ, ಅಷ್ಟೈಶ್ವರ್ಯವುಳ್ಳವಳೆ, ಇಷ್ಟಿತ ಭೋಜನ ಕೊಡುವ ಪಾತ್ರೆಯುಳ್ಳವಳೆ, ನಾರಾಯಣಿಯೇ ನಮೋ ನಮೋ ಎಂದರು. ಬ್ರಹ್ಮನ ಆಸನವುಳ್ಳ ಭರಣಳೆ, ದಾನ ಸ್ವರೂಪಳೆ, ಪಾರ್ವತಿಯೇ, ತ್ರಿಕಾಲ ಬಾಧಿತ ಇರುವಿಕೆಯುಳ್ಳವಳೆ, ಜನನ ಮರಣರಹಿತಳೆ, ದೆವ್ವಗಳ ಒಡೆಯಳೆ, ಭಯಂಕರಿ, ಸೌಖ್ಯಕಾರಳೆ, ಶಾಂತ ಸ್ವರೂಪಳೆ, ಪ್ರೇಮ ಸ್ವರೂಪಳೆ, ಮೂರು ನಯನಗಳುಳ್ಳವಳೆ, ಒಡೆಯಳೆ, ತಾಯಿಯೇ, ಭೂತ ಗಣರೂಪಳೆ, ಭೂದೇವತೆಯೇ, ಹಳದಿ ವಸ್ತ್ರ ಧರಿಸಿದವಳೆ, ನಾರಾಯಣಿ ನಮೋ ಎಂದು ಚಿದಾಕಾಶದಲ್ಲಿ ಸಂಚರಿಸುವವಳೆ, ರಾಕ್ಷಸ ನಿರ್ಗಹಳೆ, ಶಬ್ದ ಅರಿವಿನ ಸ್ವರೂಪಳೆ, ಬ್ರಹ್ಮ ಸ್ವರೂಪಳೆ, ಏಕಾದಶ ರುದ್ರದೊಡ ಗೂಡಿಸಿದಾಕೆಯೇ, ಭಯಂಕರ ಮುಖವುಳ್ಳವಳೆ, ಕೆಂಪು ಹಾಗೂ ನಿರ್ಮಲ ನೇತ್ರ, ಬುದ್ಧಿ ಸಾಕ್ಷಿಯು, ಶಾಂತ ಸ್ವರೂಪಳೆ, ದೇವಿಯೇ, ಸುಂದರಳೆ, ತನ್ನ ವಿನಾ ಅನ್ಯ ತಿಳಿದವಳೆ, ನಿತ್ಯಾನಂದವಿಕೆಯು, ಕಮಲ ವಾಸನೆಯುಳ್ಳ ನಾರಾಯಣಿಯೇ ನಮೋ ನಮೋ ಎಂದರು. ಸುಂದರ ರೂಪವುಳ್ಳವಳೆ, ಸಾವಿರ ಕಣ್ಣುಗಳುಳ್ಳವಳೆ, ಚಂದ್ರನ ತಲೆಯಲ್ಲಿ ಧರಿಸಿದವಳೆ, ಕೂದಲುಗಳನ್ನು ಬಿಟ್ಟವಳೆ, ರೋಗರಹಿತಳೆ, ಆವರಣರಹಿತಳೆ, ರೂಪರಹಿತಳೆ, ನಿಜಾನಂದಳೆ, ಇಷ್ಟಿತ ರೂಪವುಳ್ಳವಳೆ, ರತಿದೇವಿದಾಕೆಯೇ, ಮೋಹರೂಪಳೆ, ಕಲ್ಯಾಣ ಗುಣಿಯೇ, ದಯಾ ಸ್ವರೂಪಳೆ, ಬನಶಂಕರಿಯೇ, ಭಯಾನಕರಿಯೇ, ನಮೋ ನಮೋ ಎಂದು ಆವುಗೆಯ ಸಿದ್ಧಿಯುಳ್ಳವಳೆ, ಶ್ರೇಷ್ಠ ಭಯಂಕರಳೆ, ನಮೋ ನಮೋ ಎಂದು ಮಾತೆಯು ವೀಣೆಯಿಂದ ವಿನೋದವುಳ್ಳವಳೆ, ಜಗದಿಷ್ಟಾರ ರೂಪಳೆ, ಮಾತೆಯೇ, ಬ್ರಹ್ಮ ವಿದ್ಯಾ ರೂಪಳೆ, ಉತ್ಪತ್ತಿ ರೂಪಳೆ, ಆನಂದ ರೂಪಳೆ, ನಾದಬಿಂದು ಕಳೆಗಳಿಗೆ ಮೀರಿದವಳೆ, ವಾದಿಮುಖವನ್ನು ಮೀರಿದವಳೆ, ನೀರು ಅಗ್ನಿಗಳ ಉಪದ್ರವವನ್ನು ನಿಲ್ಲಿಸುವವಳೆ, ಉತ್ಪತ್ತಿ ಸ್ಥಿತಿ ಲಯ ಸ್ವರೂಪವನ್ನು ನಾಶರಹಿತಳೆ, ವಾದಿನ ಗೋಚರಗಳೇ, ನಾರಾಯಣಿಯೇ ನಮೋ ನಮೋ ಎಂದರು. ಜ್ಞಾನ ರೂಪಳೆ, ಜ್ಞಾನ ವಿನೋದಳೆ, ವಿಚಾರ ಸ್ವರೂಪಳೆ, ಜಗದ ಸೂತ್ರಧಾರಳೆ, ಸಕಲ ಬ್ರಹ್ಮಾಂಡಗಳು ಉದರದಲ್ಲಿಟ್ಟುಕೊಂಡವಳೆ, ಸದಾ ಪ್ರಣವ ಕೇಳುವವಳೆ, ಶ್ರೇಷ್ಠ ತೇಜುಗಳುಳ್ಳವಳೆ, ಪರಮಾತ್ಮ ಸ್ವರೂಪಳೆ, ಮಂತ್ರ ಆದಿ ದೇವತೆಯೇ, ನಾರಾಯಣಿಯೇ ನಮೋ ನಮೋ ಎಂದು ಮಧು, ಕೈಟಭ, ಮಹಿಷ, ನಿಶುಂಭ, ಶುಂಭ ಸಂಹರಿಸಿದವಳೆ, ಮಹಾಮೃತ್ಯು ಸ್ವರೂಪಳೆ, ಗದೆ, ಶಕ್ತಿ, ಕಟಾರಿ, ಬಿಲ್ಲು, ಬಾಣಗಳನ್ನು ಧರಿಸಿದಾಕೆಯೇ, ವಿಸ್ತೃತ ಬಾಯುಳ್ಳವಳೆ, ನಾರಾಯಣಿಯೇ ನಮೋ ನಮೋ ಎಂದು ಜ್ಞಾನ ನೇತ್ರಗಳ ಸರ್ವಕ್ಕೂ ಒಡೆಯಳೆ, ಎಲ್ಲ ಜಗತ್ತು ನಿನ್ನಲ್ಲಿಯೇ ಶಮನ ಮಾಡಿಕೊಳ್ಳುವಳೆ, ಆನಂದ ಸ್ವರೂಪಳೆ, ಗೌರಿಯೇ, ಬ್ರಹ್ಮ ಎಂಬ ಪ್ರಣವರೂಪವುಳ್ಳವಳೆ, ಮುಖವನ್ನುಂಟು ಮಾಡುವವಳೆ, ದಂಡಾಯುಧ ಧರಿಸಿದವಳೆ, ಭಕ್ತರ ರಕ್ಷಕಳೆ, ನಮೋ ನಮೋ ಎಂದರು. ಭಯಂಕರ ಸ್ವರೂಪಳೆ, ನರಸಿಂಹ ರೂಪಳೆ, ಚಂಡಮುಂಡರ ಸಂಹಾರಿಣಿಯೇ, ಸರ್ವದೇವತೆಗಳೊಡೆಯಳೆ, ಬ್ರಹ್ಮರೂಪ, ರಕ್ಕಸರ ಸಂಹರಿಸಿದಾಕೆಯೇ, ರಕ್ತದಂತನೆಂಬ ರಕ್ಕಸನನ್ನು ಕೊಂದಾಕಿಯೇ, ಶಿವದೂತೆಯೇ, ಜಗ ಆಲಿಸುವ ಶಕ್ತಳೆ, ಶಿವನ ಬ್ರಹ್ಮಸ್ವರೂಪಳೆ, ದೇವತೆಗಳಿಗೆ ದೇವಳಾದಾಕೆಯೇ, ವೈಷ್ಣವಿಯೇ, ನಾರಾಯಣಿಯೇ ರಕ್ಷಿಸು ಎಂದರು. ಈ ರೀತಿಯಾಗಿ ಸ್ತುತಿಸಲು ದೇವಿಯು ಕೊನೆಗೆ ನುಡಿದಳು. 28 ಯುಗದ ವೈಪ ತತ್ವದ ಸನ್ವತ್ತರು ಬರಲು ಆಗ ಶುಂಭ ನಿಶುಂಭರು ಪುನಃ ಜನಿಸಿದರು. ಆಗ ಅವರನ್ನು ಕೊಲ್ಲಲಿಕ್ಕೆ ನಂದಗೋಪಾಲ
ನಂದಗೋಪನೆಂಬ ಗೊಲ್ಲನ ಹೆಂಡತಿಯ ಯಶೋದೆಯ ಗರ್ಭದಿಂದ ಜನಿಸುವನು. ಶುಂಭ ನಿಶುಂಭರು ದಿಟ್ಟ ವೈಪ್ರ ಚಿತ್ತರೆಂಬ ಹೆಸರಿನವರು ಹುಟ್ಟುವರು. ದ್ವಾಪರ ಯುಗದ ಅಂತ್ಯದಲ್ಲಿ ನಾನು ದುರ್ಗಿಯಾಗಿ ಅವತಾರವನ್ನು ಎತ್ತಿ ಸಂಹರಿಸುವೆನು. ಭಕ್ತರು ಬೇಡಿದ್ದನ್ನು ಅವರಿಗೆ ಕೊಟ್ಟು ಸಂತೋಷಪಡಿಸುವೆನು. ಇನ್ನು ನಿಮಗೆ ಇದು ತಿಳಿದಿರಲಿ ಎಂದು ಶಾರದೆಯು ದೇವತೆಗಳ ಎದುರಿಗೆ ನುಡಿದಳು. ದೇವತೆಗಳೆಲ್ಲರೂ ಕೇಳಿ ಯುದ್ಧದಲ್ಲಿ ಮಧುಕೈಟಭರನ್ನು ಕೆಡವಿದನು, ಮಹಿಷಾಸುರನನ್ನು ಕೆಡವಿದನು, ಶುಂಭ ನಿಶುಂಭರ ಸಂಹರಿಸಿದನು. ಅಂದರೆ ಈ 3 ಚರಿತ್ರೆಯನ್ನು ಮನೆಯಲ್ಲಿ ಭಕ್ತಿಯಿಂದ ಓದಬೇಕು. ಪ್ರತಿನಿತ್ಯ ಓದಿದರೆ ಸ್ವರೂಪವು ಸಿದ್ಧಿಯಾಗುವುದು. ಪ್ರತಿನಿತ್ಯ ಓದುವುದು ಆಗದಿದ್ದರೆ ತದಗಿ ಅಷ್ಟಮಿ, ನವಮಿ, ಚತುರ್ದಶಿ, ಪೌರ್ಣಮಿ ತಿಥಿಗಳಲ್ಲಿ, ಮಂಗಳ, ಶುಕ್ರವಾರಗಳಲ್ಲಿ, ನವರಾತ್ರಿಗಳಲ್ಲಿ 9 ದಿವಸಗಳಲ್ಲಿ ಭಯಂಕರ ಭಯಭಕ್ತಿಯಿಂದ ಓದತಕ್ಕದ್ದು. ಕಾವ್ಯ ರೀತಿಯಲ್ಲಿ ಗಮಕ ಪದ್ಧತಿಯಲ್ಲಿ ಓದಿದರೆ ಸರ್ವ ಪಾಪಗಳು, ಬಡತನ, ಶತ್ರುಗಳು, ರಾಜಕಳ್ಳ, ಹುಲಿ, ಚೇಳು, ಹಾವು, ತೋಳ, ಭೂತ ಸಮೂಹಗಳು, ಅಂಜಿಕೆಯು ಮೊದಲಾದವುಗಳು ಹೋಗಿ ಸಂತೋಷವು ಹೊಂದಿರುವರು. ದೇವಿಯ ಮಹಿಮೆಯನ್ನು ಓದಿದರೆ ಮಾರಿ, ದುರ್ಗಿ, ಮಹಾದ್ಭುತ, ಭಯವೆಂಬ 3 ವಿಪರೀತ ಸೂಚನೆಗಳು ಪರಿಹಾಸ್ಯ ಮಾಡುವವರು ಇಲ್ಲದಂತಾಗುವವು. ಮನೆಯಲ್ಲಿ ಸೇರಿರುವ ಬ್ರಹ್ಮ ರಕ್ಕಸರು ಓಡಿ ಹೋಗುವುದು. ಪರಿಹಾಸ್ಯವು ಮಾಡುವವರಿಗೆ ಗೆಳೆಯರಾಗುವರು. ಯಾರಾದರೂ ಮರ್ಯಾದೆ ಮಾಡುವವರು, ದೂರ ದಾರಿಯಲ್ಲಿದ್ದವರು ಬರುವವರು. ದೇವಿ ಮಹಾತ್ಮೆಯನ್ನು ನಿತ್ಯ ಓದಿದರೆ ಸೇವಕನು ರಾಜನಾಗುವನು. ರಾಜ್ಯದಲ್ಲಿ ಸಮಸ್ತದಿಂದ ಪೂಜಿಸಿಕೊಳ್ಳುವನು. ನ್ಯಾಯದಲ್ಲಿ ಗೆಲ್ಲುವನು. ದೇಶದಲ್ಲಿ ಅಧಿಕನಾಗುವನು. ಅನೇಕ ಆನೆ, ಕುದುರೆ, ಕಟ್ಟು, ಮೃಷ್ಟಾನ್ನ ಭೋಜನವನ್ನು ಉಂಬುವನು. ಅವನಿಗೆ ಯಾವುದೂ ಆಶ್ಚರ್ಯವಾಗುವುದಿಲ್ಲ. ದೇವಿಯ ಮಹಾತ್ಮೆ ಓದುವನು ಸಂಗಡ ವಾದ ಮಾಡುವವನ ನಾಲಿಗೆ ಹಿಂದಕ್ಕೆ ಸೇರಿ ಹೋಗುವುದು. ಸಾಧ್ಯವಲ್ಲದ ಕಾರ್ಯಗಳು ಸಾಧಿಸುವವು. ಒಡೆಯಲಿಕ್ಕೆ ಬಾರದ ಕಾರ್ಯಗಳು ಒಡೆಯುವವು. ತಂದೆ ತಾಯಿ, ಅಣ್ಣ ತಮ್ಮಂದಿರು, ಸತಿಸುತರು ಎಲ್ಲರೂ ಆನಂದದಿಂದಿರುವರು. ಇವೆಲ್ಲವುಗಳು ದೇವಿಯ ಮಹಿಮೆಯನ್ನು ಓದುವವರಿಗೂ ಕೇಳಿದವರಿಗೂ ಆಗುವವು ಎಂದಳು. ಮನೆಯಲ್ಲಿ ದನಕರುಗಳು, ಎಲ್ಲ ರೀತಿಯ ಧಾನ್ಯಗಳು ತುಂಬುವವು. ನೆನೆಸಿದ್ದಕ್ಕಿಂತ ಮೊದಲೇ ಕಾರ್ಯಗಳು ತಾವೇ ಸ್ವಾಭಾವಿಕವಾಗಿ ಆಗುವವು. ತನ್ನ ಹಿಂದೆ ತಿರುಗುವ ದನಕವು ಮನೆ ಖಜಾನೆ ತುಂಬುವವು. ಈ ಎಲ್ಲ ಭಾಗ್ಯವು ದೇವಿಯ ಚರಿತ್ರೆಯನ್ನು ಓದಿದವರಿಂದ ಆಗುವವು. ದುಷ್ಟ ಸ್ವಪ್ನಗಳು ನಾಶವಾಗಿ ಒಳ್ಳೆ ಸ್ವಪ್ನಗಳು ತೋರುವವು. ಮನೆಯಲ್ಲಿ ಶಿಶುಗಳು ಶಾಂತಿಯಿಂದಿರುವವು. ಬಾಲಗ್ರಹಾದಿ ರೋಗಗಳು ದೂರವಾಗುವವು. ಜಗತ್ತಿನ ಸುದ್ದಿಗಳು ಕೇಳುವವು. ದೇಹವು ಆರೋಗ್ಯದಿಂದ ಶುಭಮಂಗಳ ಕಾರ್ಯಗಳು ಸದಾ ನಡೆಯುತ್ತಿರುವವು. ಇವೆಲ್ಲವುಗಳನ್ನು ಚರಿತ್ರೆಯ ಮಹಿಮೆಗಳಿಂದ, ದೇವಿಯ ಚರಿತ್ರೆ ಓದುವುದರಿಂದ 14 ವಿದ್ಯೆಗಳು, 6 ಶಸ್ತ್ರಗಳು, ನಿತ್ಯ ಸತ್ಯ ವಿಚಾರಗಳು ದೊರಕುವವು. ಬುದ್ಧಿ ಶುದ್ಧವಾಗುವುದು. ಬಹಳ ವಾಕ್ಸುದ್ದಿಗಳನ್ನು ದೂರೀಕರಿಸುವವು. ಸಂತಾನಗಳು ಹೆಚ್ಚಿಸುವವು. ಸಿದ್ಧಿಗಳು ಪಡೆಯುವವನು ವೈರಾಗ್ಯ ನಾಶ ಹೊಂದುವನು. ಇದು ರೋಗವು ಪರಿಹಾರವಾಗುವುದು. ಬಡವನು ಉದ್ಧಾರನಾಗುವನು. ನಿಷ್ಕಾಮದಿಂದ ಓದಿದರೆ ಜ್ಞಾನ ಮಾರ್ಗದ ರೀತಿಯನ್ನು ತೋರಿಸುವೆನು. ಸರ್ವಭೇದಗಳನ್ನು ಖಂಡಿಸಿ ಸರ್ವಬ್ರಹ್ಮ ಸ್ವರೂಪವೆಂಬ ಲಕ್ಷಣಗಳ ಅನುಭವದಿಂದ ನಿಶ್ಚಯಿಸುವ ಆತ್ಮ ತನ್ನ ಆತ್ಮ ಸ್ವರೂಪದಲ್ಲಿ ಮಗ್ನ ಮಾಡಿ ಎನ್ನೊಳಗೆ ಸಮರಸ ಮಾಡಿಸಿಕೊಳ್ಳುವೆನು. ನಿಜ ಭಕ್ತಿಯಿಂದ ಆರಾಧಿಸುವ ಭಕ್ತನ ಕ್ಷೇಮ, ಯೋಗಕ್ಷೇಮವನ್ನು ನಾನೇ ನೋಡುವೆನೆಂಬ ಭಗವಂತನ ವಾಕ್ಯದಂತೆ ಭಕ್ತರ ಯೋಗಕ್ಷೇಮ ದೇವಿಯು ನೋಡುವಳು. ಸಮುದ್ರದ ಮಧ್ಯದಲ್ಲಿ ಅನೇಕ ವಿಧ ಸಂಕಷ್ಟಗಳು, ಕಾಡ್ಗಿಚ್ಚು ಹಾರಿ ಕೋಣಗಳು ಕೂಡಿ ಬರುತ್ತಿರಲಿ. ಕಗ್ಗತ್ತಲೆಯಲ್ಲಿ ಕತ್ತಿಯಿಂದ ಅಲ್ಲಾಡಿಸಿ ಕಡಿಯುವೆನು. ಆ ವೇಳೆಯಲ್ಲಿ ನನ್ನ ಭಕ್ತರನ್ನು ಕಾಯುವೆನೆಂದಳು. ಬಿರುಗಾಳಿಯಲ್ಲಿ, ಬಹಳ ಮಳೆಯಲ್ಲಿ ನನ್ನ ಭಕ್ತರು ನೆನೆಯುವೆನೆಂದಳು. ಬಿರುಗಾಳಿಯಲ್ಲಿ
ಬಿರುಗಾಳಿಯಲ್ಲಿ ಬಹಳ ಮಳೆಯಲ್ಲಿ ನನ್ನ ಭಕ್ತರನ್ನು ಕಾಯುವೆನೆಂದಳು. ಬಿರುಗಾಳಿಯಲ್ಲಿ ಬಹಳ ಮಳೆಯಲ್ಲಿ ಸಿಕ್ಕರೆ ಪರಿಹರಿಸುವೆನು. ಸಿಡಿಲು ಮೇಲೆ ಹಾಯಲು ತಪ್ಪಿಸುವೆನು ಮಾಡುವೆನು. ಮಂತ್ರಿಗಳನ್ನು ಸೋಲಿಸುವೆನು. ರಾಜಾಜ್ಞೆ ಮಾಡುವೆನು. ಎರಡನೆಯ ಸೈನ್ಯವನ್ನು ಮುತ್ತಿಗೆಯಲ್ಲಿ ನಿಲ್ಲಿಸಿ ತನ್ನ ಭಕ್ತರನ್ನು ರಕ್ಷಿಸಿದಳು. ಈ ರೀತಿಯಾಗಿ ಕೊನೆಯವರೆಗೂ ಕೇಳಿ. ನಾವು ಹೇಳಿದ ಈ ಪ್ರಕಾರ ದೇವಿಯ ಚರಿತ್ರೆಯನ್ನು ಓದಿದವರು ಭೂಮಿಯಲ್ಲಿರುವ ಜನರಿಗೆ ಆನಂದದಿಂದ ಓದಿದವರೆಂದು ಹೇಳಿದರು. ದೇವಿಯ ಧ್ಯಾನಿಸುತ್ತಾ ಆಕೆಯ ಅಪ್ಪಣೆಯನ್ನು ಪಡೆದು ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟು ಕಾಳಿಕೆಯು ಶಾಂತಿ ಹೊಂದಿ ಸಪ್ತ ಮಾತೃಕೆಯನ್ನು ತನ್ನಲ್ಲಿ ಅಡಗಿಸಿಕೊಂಡು ತಾನೊಬ್ಬ ಪಾರ್ವತಿಯಾಗಿ ಹಿಮಾಚಲದಲ್ಲಿ ನಿಂತಳು. ಎಷ್ಟು ಹೇಳಲಿ, ಪಾರ್ವತಿ ಮಹಿಮೆಯು ಚರಿತ್ರೆಯು ಸಂತದದಿಂದ ಓದುವವನು ಧ್ಯಾನ ದುಷ್ಟ ಶುಂಭ ನಿಶುಂಭ ಅಳಿಯಲು ದೇವಿಯ ಮನದಲ್ಲಿ ಹರಿಸುತ್ತಾ ತಮ್ಮ ತಮ್ಮ ಸ್ಥಾನದ ಸುಖವು ಭೋಗಿಸುತ್ತಾ ಸದಾ ಚಿದಾನಂದ ಸ್ವರೂಪದಲ್ಲಿ ಗುರುವರಿಯರನ್ನು ಧ್ಯಾನಿಸಿದರು.